ದಸರಾ ಗಜಪಡೆಗೆ ಬಣ್ಣದ ಚಿತ್ತಾರವನ್ನ ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಅಂಬಾರಿಯನ್ನ ಹೊರುವಂತಹ ಅಭಿಮನ್ಯುವಿಗೆ ವಿಶೇಷವಾದಂತಹ ಶೃಂಗಾರವನ್ನ ಮಾಡಲಾಗ್ತಾ ಇದೆ. ಆನೆ ಕಿವಿಗೆ ಶಂಖಚಕ್ರ, ಸೊಂಡಿಲಿಗೆ ಹೂಬಳ್ಳಿಯ ಚಿತ್ತಾರವನ್ನ ಕೂಡ ಮೂಡಿಸಲಾಗ್ತಾ ಇದೆ. ಕಾಲುಗಳಿಗೆ ಎಲೆ ಬಳ್ಳಿಯನ್ನ ಹಾಕಲಾಗ್ತಾ ಇದೆ. ಹಣಿಯಲ್ಲಿ ಸೂರ್ಯ ಚಕ್ರವನ್ನ ಕೂಡ ಬಿಡಿಸಲಾಗ್ತಾ ಇದೆ. ಆನೆಯ ಬಾಲದ ಗಾತ್ರಕ್ಕೆ ತಕ್ಕಂತೆ ಪಕ್ಷಿಯ ಚಿತ್ರದ ರಚನೆ ಕೂಡ ಆಗ್ತಾ ಇದೆ. ಗಜಪಡೆಗೆ ಮತ್ತಷ್ಟು ಮೆರಗನ್ನ ನೀಡ್ತಾ ಇರುವಂತದ್ದು ಕಲಾವಿದರು. ಇದು ಕೂಡ ಪ್ರಮುಖವಾದಂತಹ ಆಕರ್ಷಣೆ ಅಲ್ವಾ? ನಮ್ಮ ಅಭಿಮನ್ಯು ಅಥವಾ ಆತನಿಗೆ ಸಾಥ್ ಕೊಡುವಂತಹ ಇನ್ನುಳಿದಂತಹ ಆನೆಗಳು ಏನಿದೆ, ಸೊ ಆ ಆನೆಗಳಿಗೆ ಚಿತ್ತಾರದ ಮೂಲಕವಾಗಿ ಮತ್ತಷ್ಟು ರಂಗನ್ನ ಕೊಡುವಂತಹ ಸಲುವಾಗಿ ಗಮನಿಸ್ತಾ ಇದ್ದೀರಿ ನೋಡಿ, ಆನೆಗಳನ್ನೆಲ್ಲ ಗಮನಿಸ್ತಾ ಇದ್ದೀರಿ. ಪ್ರಮುಖವಾದಂತಹ ಆಕರ್ಷಣೆ ನಮ್ಮ ದಸರಾದಲ್ಲಿ ಅಂತಂದ್ರೆ ಅದು ನಮ್ಮ ಅಭಿಮನ್ಯುವಿನ ತಂಡ ಏನಿದೆ, ಆತನ ಟೀಮ್ ಏನಿದೆ. ಸೊ ಈಗಾಗಲೇ ಬಳ್ಳಿಗಳ ಚಿತ್ರಗಳನ್ನ ಕೂಡ ಮೂಡಿಸಲಾಗಿದೆ. ಸೂರ್ಯನನ್ನ ಹಣೆಯ ಮೇಲೆ ಚಿತ್ತಾರವನ್ನ ಕೂಡ ಮಾಡಲಾಗತ್ತೆ. ಜೊತೆಗೆ ಕಾಲುಗಳಿಗೆ ಎಲೆ ಬಳ್ಳಿ ನೋಡಿ, ಬಾಲನೂ ಬಿಡೋದಿಲ್ಲ. ಬಾಲದಿಂದ ಹಿಡಿದು ಸೊಂಡಿಲಿನವರೆಗೂ ಕೂಡ ಕಂಪ್ಲೀಟ್ ಆಗಿ ಮಧುವಣ ಗಿತ್ತಿಯಂತೆ ನಮ್ಮ ಅಭಿಮನ್ಯುವಿನ ಟೀಮನ್ನು ಕೂಡ ರೆಡಿ ಮಾಡ್ತಾರೆ. ಕೆರ್ಲೆಸ್ ಮಾಡೋದಿಲ್ಲ. ಈಗ ಅಭಿಮನ್ಯುನ ಬಿಡು ಅಂಬಾರಿ ಹೊರ್ತಾರೆ ಅಲ್ಲ, ಆತನೂ ಕೂಡ ಪ್ರಮುಖವಾದಂತಹ ಆಕರ್ಷಣೆ ಆಗಿರೋದ್ರಿಂದಾಗಿ ಆತನನ್ನು ಕೂಡ ಮಧುವಣ ಗಿತ್ತಿಯಂತೆ, ಜೊತೆಗೆ ರೇಷ್ಮೆ ಹೊದಿಕೆಯನ್ನು ಹೊದಿಸಿ ಆತನಿಗೆ ಆ ಕಿವಿ, ಆ ಸೊಂಡುಲು, ಆ ಬಾಲ, ಕಣ್ಣಿನ ಸುತ್ತ ಇರಬಹುದು, ಕಂಪ್ಲೀಟ್ ಆಗಿ ಆತನನ್ನು ಕೂಡ ಅಲಂಕಾರ ಮಾಡಲಾಗತ್ತೆ. ಸೊ 14 ಆನೆಗಳಿಗೂ ಕೂಡ ಚಿತ್ರ ಬಿಡಿಸಲಿರುವಂಥದ್ದು ಕಲಾವಿದರು. ಕಲಾ ಶಿಕ್ಷಕ ನಾಗಲಿಂಗಪ್ಪ ಚಂದ್ರಪ್ಪ ಬಡಿಗೇರ್ ಅವರು ಚಿತ್ತಾರವನ್ನು ಬಿಡಿಸಲಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಶಿತಾ. ದಸರಾದಲ್ಲಿ ಪ್ರಮುಖವಾದಂತಹ ಆಕರ್ಷಣೆ ಅಂತಂದ್ರೆ ಅದು ನಮ್ಮ ಅಭಿಮನ್ಯುವಿನ ಟೀಮ್. ನಮ್ಮ ಅಭಿಮನ್ಯು ಟೀಮ್ ಯಾವ ರೀತಿಯಾಗಿ ಈಗಾಗಲೇ ದಸರಾಗೆ ಸನ್ನದ್ಧನಾಗ್ತಾ ಇದ್ದಾನೆ, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಸುಮ, ಜಂಬೂ ಸವಾರಿ ದಸರಾ ಅಂತ ಬಂದಾಗ ನಮಗೆ ಪ್ರಮುಖವಾಗಿ ಆಕರ್ಷಣೆ ಆಗುವಂಥದ್ದು ಇಲ್ಲಿ ಬರುವಂತಹ ಗಜಪಡೆ. ಹಾಗಾಗಿ ಜಂಬೂ ಸವಾರಿಯ ಸಮಯದಲ್ಲಿ ಗಜಪಡೆಗೆ ಬಳಿಯುವಂತಹ ಬಣ್ಣ ಇದೆಯಲ್ಲ, ಇದನ್ನ ನೋಡ್ಲಿಕ್ಕೆ ನಿಜಕ್ಕೂ ಎರಡು ಕಣ್ ಸಾಲಲ್ಲ. ಸದ್ಯ ನನ್ನ ಹತ್ರ ಈಗ ಶ್ರೀಕಂಠ ಇದ್ದಾನೆ, ಯಾಕಂದ್ರೆ ಸಾಮಾನ್ಯವಾಗಿ ಪಟ್ಟದಾನೆ ಅಂತ ಕೂಡ ಫೇಮಸ್ ಆಗಿರುವಂತದ್ದು. ಚಿತ್ತಾರಗಳನ್ನ ನೋಡ್ತಾ ಇರ್ಬೋದು, ಆ ಕಣ್ಣಿನ ಹತ್ರ ಎಲೆಯ ಆಕಾರ ಆಗಿರ್ಬೋದು, ಜೊತೆಗೆ ಸೊಂಡ್ಲಿಗೆ ಗಂಡ ಬೇರುಂಡ ಚಿತ್ರವನ್ನ ಬಿಡಿಸೋದಾಗಿರ್ಬೋದು, ಕೈ ಕಾಲುಗಳಿಗೆ ಒಂದ್ ರೀತಿಯಾಗಿ ಬಳ್ಳಿಗಳ ಬಿಡಿಸೋದಾಗಿರ್ಬೋದು, ಇದೆಲ್ಲವೂ ಕೂಡ ಇದೀಗ ಏನು ವೇಗಗತಿಯಲ್ಲಿ ಈಗ ಚಿತ್ರಗಳನ್ನ ಬಿಡಿಸಲಾಗ್ತಾ ಇದೆ. ಜೊತೆಗೆ ಆ ಒಂದು ಚಿತ್ರವನ್ನ ಬಿಡಿಸಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ, ಯಾಕಂದ್ರೆ ರಾಜಗಾಂಭೀರ್ಯವಾಗಿ ನಡಿಗೆಯನ್ನ ಹಾಕಬೇಕು ಅಂತ ಅಂದ್ರೆ ಪ್ರಮುಖವಾಗಿ ಆಕರ್ಷಣೆ ಆಗುವಂಥದ್ದು, ಜನ ನೋಡುವಂಥದ್ದು ಇದೇ ಒಂದು ಚಿತ್ತಾರಗಳನ್ನ. ಹಾಗಾಗಿ ಈ ಒಂದು ಚಿತ್ತಾರದಲ್ಲಿ ಜನ ಕೂಡ ಭಾಗಿಯಾಗ್ತಾ ಇರುವಂಥದ್ದು ನಿಜಕ್ಕೂ ವಿಶೇಷ. ಈಗ ಆ ಪೇಂಟಿಂಗ್ ಕೂಡ ನಡೀತಾ ಇದೆ, ಯಾಕಂದ್ರೆ ಪ್ರಮುಖವಾಗಿ ಬೇಗ ಪೇಂಟ್ ಗಳನ್ನ ಮಾಡಬೇಕಾಗತ್ತೆ. ಇನ್ನೊಂದ್ ಕಡೆಯಾಗಿ ಗಮನಿಸ್ತಾ ಇರ್ಬೋದು, ಆ ಕಿವಿಗಳಿಗೆ ಶಂಖಚಕ್ರ ಆಗಿರ್ಬೋದು, ಅಂದ್ರೆ ಮೈಸೂರು ಇತಿಹಾಸ ಏನೇನಿದೆ ಆ ಇತಿಹಾಸವನ್ನ ಸಾರುವಂತಹ ಕೆಲಸ ಕೂಡ ಇದೀಗ ಮಾಡ್ತಾ ಇರುವಂತದ್ದು. ಇದಿಷ್ಟು ಶ್ರೀಕಂಠನ ಒಂದಷ್ಟು ದೃಶ್ಯಾವಳಿ. ಆದ್ರೆ ಮತ್ತೊಂದ್ ಕಡೆಯಾಗಿ ಆನೆಗಳು ಕೂಡ ಬೇರೆ ಅಂದ್ರೆ 14 ಆನೆಗಳಿಗೂ ಕೂಡ ಬಣ್ಣವನ್ನ ಬಡಿಬೇಕಾಗತ್ತೆ. ಹಾಗಾಗಿ ಬೇಗಗತಿಯಾಗಿ ಈಗ ಬಣ್ಣಗಳನ್ನ ಬಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈ ಬಣ್ಣವನ್ನ ಬಿಡಿಸ್ತಾ ಇರುವಂತಹದ್ದು ಕಲಾ ಶಿಕ್ಷಕರು. ಸಾಮಾನ್ಯವಾಗಿ ಕಲಾ ಶಿಕ್ಷಕರು 20 ವರ್ಷದಿಂದ ಇದೇ ದಸರಾದಲ್ಲಿ ಒಂದು ಬಣ್ಣವನ್ನ ಬೆಳ್ಕೊಂಡು ಬರ್ತಾ ಇರುವಂತದ್ದು. ಸದ್ಯ ಈಗ ನಾನು ಸಾಕಷ್ಟು ಖ್ಯಾತಿಯನ್ನ ಗಳಿಸಿರುವಂತಹ ಭೀಮ ಹತ್ರ ಇದ್ದೀನಿ. ಯಾಕಂದ್ರೆ ಸಾಮಾನ್ಯವಾಗಿ ಕುಸುಮ ನಾವು ನೋಡ್ತಾನೆ ಇದ್ವಿ, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಬಂದಂಥವ್ರಾಗಿರ್ಬೋದು, ದಸರಾಗೆ ಭಾಗಿಯಾಗುವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಗಮನವನ್ನ ಸೆಳೆದಂಥವನು ಭೀಮ. ಹಾಗಾಗಿ ತಿಂಡಿ ಪೋತ ಅಂತಾನೆ ಫೇಮಸ್. ಆ ಭೀಮನಿಗೂ ಕೂಡ ಬಣ್ಣವನ್ನ ಬೆಳೀತಾ ಇದ್ದಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಆ ಶಂಖಚಕ್ರ ಆಗಿರ್ಬೋದು, ಜೊತೆಗೆ ಗಂಟ ಬೇರುಂಡ ಆಗಿರ್ಬೋದು, ಕಣ್ಣುಗಳಿಗೆ ಒಂದಷ್ಟು ಚಿತ್ತಾರ ಆಗಿರ್ಬೋದು, ಕಿವಿಗೆ ಶಂಖಚಕ್ರವನ್ನ ಬಳಿಯೋದಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಕಷ್ಟದ ಕೆಲಸ. ಆದ್ರೂ ಕೂಡ ಕಲಾವಿದರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಿಡಿಸ್ತಾ ಇರುವಂತದ್ದು. ಸದ್ಯ ಏನು ಗಂಡ ಬೇರುಂಡ ಚಿತ್ರಕ್ಕೆ ಬಣ್ಣವನ್ನ ಬಳಿತಾ ಇದ್ದಾರೆ. ಈಗಾಗಲೇ ಅಭಿಮನ್ಯು ಟೀಮ್ ಏನಿದೆ, ಅಭಿಮನ್ಯು ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಸಂಜೆಯ ಸಮಯಕ್ಕೆ ಚಿನ್ನದ ಅಂಬಾರಿಯನ್ನ ಒಂದು ಕಡೆ ಅಭಿಮನ್ಯು ಹೊತ್ತು ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆಯಾಗಿ ರಾಜಗಾಂಭೀರ್ಯವನ್ನ ಹಾಕ್ತಾ, ನಡಿಗೆಯನ್ನ ಹಾಕ್ತಾ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಗಜಪಡೆ ಕೂಡ ಈಗ ರೆಡಿ ಆಗಿರುವಂತದ್ದು. ಅಂದ್ರೆ ನಮ್ಮ ಸಂಸ್ಕೃತಿ ಯಾವ ತರ ಇದೆ, ನಮ್ಮ ಸಂಸ್ಕೃತಿಯಲ್ಲಿ ಮೈಸೂರಿನ ಗಂಡ ಬೇರುಂಡ ಆಗಿರ್ಬೋದು, ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ, ಶಂಖಚಕ್ರ ಏನು ಬಳ್ಳಿಗಳಾಗಿರ್ಬೋದು, ಇದೆಲ್ಲವೂ ಕೂಡ
ಜನರ ಆಕರ್ಷಣೆಗೆ ಒಳಗಾಗ್ತಾ ಇದೆ. ಅದರಲ್ಲೂ ಎಲ್ಲರೂ ಕೂಡ ಬಂದಂಥವರು ಕೂಡ ಸಾಕಷ್ಟು ಟೀಮ್ಗಳು ಕೂಡ ಇದೀಗ ಸಾಕಷ್ಟು ಕಷ್ಟಪಡ್ತಾ ಇದೆ. ಇನ್ನೇನು ಸ್ವಲ್ಪ ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ಸಂಜೆ ಒಳಗೂ ಕೂಡ ಎಲ್ಲ ಕೆಲಸಗಳು ಮುಗಿಬೇಕಾಗತ್ತೆ. ಹಾಗಾಗಿ ಆ ಕೆಲಸಗಳನ್ನ ಮುಗಿಸುವಲ್ಲಿ ಇದೀಗ ರೆಡಿ ಆಗಿರುವಂತದ್ದು. ಕುಸುಮ, ಒಂದು ಕಡೆಯಾಗಿ ಬಣ್ಣಗಳನ್ನ ಬಡಿಯೋದಕ್ಕೆ ಕೂಡ ಸಾಕಷ್ಟು ಜನ ಇಲ್ಲಿ ಬಂದಿರುವಂತದ್ದು, ಒಂದು ಕಡೆಯಾಗಿ ಶಿಕ್ಷಕರು, ಕಲಾ ಶಿಕ್ಷಕರು ಕೂಡ ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾಕಂದ್ರೆ ಏನೇನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ಈಗ ಸಾಕಷ್ಟು ವರ್ಷಗಳಿಂದ ಬಿಡಿಸ್ಕೊಂಡು ಬರ್ತಾ ಇದ್ದೀರಾ, ಈಗ ಭೀಮನಿಗೆ ಬಿಡಿಸ್ತಾ ಇದ್ದೀರಾ, ಯಾವ ರೀತಿ ಇದ್ರದ್ದು ವಿಶೇಷತೆಗಳು ಏನೇನಿದೆ ಸರ್? ಆನೆ ಇದು ತುಂಬಾ ಅಂದರೆ ಸಾಧು ಆನೆ ಇರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡುವಂಥ ಕೆಲಸದಲ್ಲಿ ತುಂಬ ನಮಗೆ ಸಹಕಾರ ಮಾಡುತ್ತೆ. ಹಾಗಾಗಿ ಎಲ್ಲ ಆನೆಗೆ ಏನೋ ಒಂದು ಚಿತ್ರ ವಿನ್ಯಾಸ ಇರುತ್ತೆ, ಇದಕ್ಕೂ ಕೂಡ ವಿಶೇಷವಾದಂಥ ಚಿತ್ರ ವಿನ್ಯಾಸ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಈಗಾಗಲೇ ಮುಖ ಅಂತಕ್ಕೆ ಬಂದಿದೆ, ಮುಖದ ಒಂದು ಚಿತ್ರ ವಿನ್ಯಾಸನೂ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಓಕೆ, ವಿಶೇಷತೆಗಳೇನು ಸರ್? ಈ ಗಂಡ ಬೆರುಂಡ ಆಗಿರ್ಬೋದು, ಶಂಖಚಕ್ರ ಆಗಿರ್ಬೋದು, ಬಳ್ಳಿಗಳೇ ಆಗಿರ್ಬೋದು, ಏನು ವಿಶೇಷತೆ ಅಂತ? ಅಂದರೆ ಇದು ಪರಂಪರೆ ಬಂದಂಥ ಚಿತ್ರಗಳು. ವಿಶೇಷತೆ ಅಂದರೆ ಏನಿಲ್ಲ, ಅದರಲ್ಲಿ ಸಂಪ್ರದಾಯ ಏನು ಚಿತ್ರಗಳು ದಸರಾದಲ್ಲಿ ಪಾಲ್ಗೊಳ್ಳುವಂಥ ಆನೆಗೆ ಹಿಂದೆ ಬರೀತಾ ಇದ್ರು, ಅವೇ ಚಿತ್ರ ವಿನ್ಯಾಸನ ನಾವು ಮಾಡ್ತಾ ಇದ್ದೀವಿ. ಓಕೆ ಓಕೆ ಸರ್, ನಿಮ್ಮ ಊರು, ನಿಮ್ಮ ಹೆಸರು? ನಾನು ನಾಗಲಿಂಗಪ್ಪ ಅಂತ ಹುಣಸೂರಿಂದ ಬಂದಿದ್ದೆ. ಓಕೆ, ಒಟ್ಟಾರೆಯಾಗಿ ಇದೀಗ ಕಲಾ ಶಿಕ್ಷಕರು ಹೇಳ್ತಿರುವಂತಹ ಮಾತು ಅಂದ್ರೆ ಆನೆಗಳಿಗೆ ಚಿತ್ರವನ್ನ ಬಿಡಿಸುವಂತದ್ದು ಈ ಹಿಂದೆಯಿಂದ ಕೂಡ ಬಂದಿದೆ. ಹಾಗಾಗಿ ನಾವು ಕೂಡ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಪ್ರಮುಖವಾಗಿ ಆನೆಗಳು ತುಂಬಾ ಕೂಡ ಸಾಧು ಸ್ವಭಾವದವಾಗಿರ್ತವೆ. ಜೊತೆಗೆ ಬಣ್ಣವನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಅಂತ ಅಂದ್ರೆ ಈ ಮಟ್ಟಿಗೆ ಅಂದ್ರೆ ಅವ್ರು ಹೇಳ್ದಂಗೆ ಮಾತು ಕೇಳಬೇಕು. ಜೊತೆಗೆ ಎಲ್ಲೋ ಒಂದ್ ಕಡೆ ಆ ಬಣ್ಣಗಳನ್ನ ಹೊಡಿಬೇಕಾದ್ರೆ ಅಷ್ಟೇ ಪೇಷನ್ಸ್ ಬೇಕಾಗತ್ತೆ. ಸಾಮಾನ್ಯವಾಗಿ ಆನೆಗಳ ಮನಸ್ಥಿತಿ ಒಂದೇ ರೀತಿ ಇರಲ್ಲ, ಯಾಕಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಾಗಿ ಆ ಒಂದು ಆನೆಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಇದೆ. ಹಾಗಾಗಿ ಎಲ್ಲವೂ ಕೂಡ ತಯಾರಾಗ್ತಾ ಇದೆ. ಅಭಿಮನ್ಯು ಟೀಮ್ ಏನಿದೆ, ಆ ಅಭಿಮನ್ಯು ಟೀಮ್ನ ತಯಾರಿ ಕೂಡ ಜೋರಾಗಿದೆ. ಜೊತೆಗೆ ಇನ್ನೇನು ಸ್ವಲ್ಪ ಗಂಟೆಗಳ ಹೊತ್ತಿನಲ್ಲೇ ಎಲ್ಲ ಈಗ 14 ಆನೆಗಳ ಬಣ್ಣ ಕೂಡ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ ಯಾವ್ಯಾವ ರೀತಿ ಪೂಜಾ ಪುರಸ್ಕಾರಗಳಾಗಿರ್ಬೋದು, ನಂದಿ ಧ್ವಜವನ್ನ 1 ಗಂಟೆ ಸುಮಾರಿಗೆ ಸ್ಥಾಪನೆ ಆಗಿರ್ಬೋದು, ಜೊತೆಗೆ ಸಂಜೆಯ ಟೈಮಿಗೆ ಪುಷ್ಪಾರ್ಚನೆ ಟೈಮಿಗೆ ಏನೇನು ಬೇಕು ಸಿದ್ಧತೆಗಳು ಅದೆಲ್ಲವನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.